ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. 32ನೇ ವಸಂತಕ್ಕೆ ಕಾಲಿಟ್ಟ ಅಡಿಗಾಸ್ ಯಾತ್ರಾ ಸಂಸ್ಥೆ ನೂತನ ಲೋಗೋ, ನ್ಯೂಸ್ ವೆಬ್ಸೈಟ್ ಲೋಕಾರ್ಪಣೆ. ಅಡ್ವೆಂಚರ್ ಮತ್ತು ಸ್ಪಿರಿಚುವಲ್ ಟೂರ್ಗೆ ಸಿಲಿಕಾನ್ ಸಿಟಿಯೇ ಫೇವರೇಟ್. ಅತ್ಯುತ್ತಮ ಪ್ರವಾಸಿ ತಾಣಗಳಲ್ಲಿ ನಂದಿ ಬೆಟ್ಟ ನಂಬರ್ 1. ಪ್ರಯಾಣಿಕರ ಸಮಸ್ಯೆಗಳಿಗೆ ಕೆಎಸ್ಆರ್ಟಿಸಿ ಪರ್ಮನೆಂಟ್ ಸೊಲ್ಯೂಷನ್. ಬೆಂಗಳೂರು 1, ಕರ್ನಾಟಕ 1 ಕೇಂದ್ರಗಳಲ್ಲಿ ಬುಕಿಂಗ್ ಲಭ್ಯ. ಗುವಾಹಟಿಯಲ್ಲಿ ಇಂಡಿಯಾ ಸ್ಕಿಲ್ಸ್ 2026 ಆಯೋಜನೆ. ಈಶಾನ್ಯ ಭಾರತದ ಟೂರಿಸಂಗೆ ವರವಾಗಲಿದೆ ಎಂದ ಕೇಂದ್ರ ಸಚಿವಾಲಯ. ಪ್ರಖ್ಯಾತ ಟ್ರಾವೆಲ್ ಆಪರೇಟರ್ ಅಡಿಗಾಸ್ ಯಾತ್ರಾ 32ನೇ ವಸಂತಕ್ಕೆ ಕಾಲಿಟ್ಟಿದೆ. ಕಳೆದ 3 ದಶಕಗಳಿಂದ ಲಕ್ಷಾಂತರ ಪ್ರವಾಸಿಗರಿಗೆ ಪ್ರವಾಸಗಳನ್ನು ಆಯೋಜಿಸುವ ಮೂಲಕ ಅಡಿಗಾಸ್ ಯಾತ್ರಾ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಅಡಿಗಾಸ್ ಯಾತ್ರಾದ 32ನೇ ವಾರ್ಷಿಕೋತ್ಸವ ಸಂಭ್ರಮವು ಭಾನುವಾರದಂದು ಬೆಂಗಳೂರಿನ ಎಫ್ಕೆಸಿಸಿಐ ಸಭಾಂಗಣದಲ್ಲಿ ಅದ್ದೂರಿಯಾಗಿ ಜರುಗಿತು. ಹರಮಠದ ಶ್ರೀ ವಚನಾನಂದ ಮಹಾಸ್ವಾಮಿಗಳು, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ವಿಶ್ವವಾಣಿ ಮತ್ತು ಪ್ರವಾಸಿ ಪ್ರಪಂಚದ ಪ್ರಧಾನ ಸಂಪಾದಕರು ವಿಶ್ವೇಶ್ವರ ಭಟ್, ಖ್ಯಾತ ನಟಿ ಅದಿತಿ ಪ್ರಭುದೇವ, ರಾಧಾಕೃಷ್ಣ ಹೊಳ್ಳ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅಡಿಗಾಸ್ ಯಾತ್ರಾ ನೂತನ ಲೋಗೋ, ಯೂಟ್ಯೂಬ್ ಚಾನೆಲ್ ಮಾತ್ರವಲ್ಲದೆ ಅಡಿಗಾಸ್ ಯಾತ್ರಾ ನ್ಯೂಸ್ ವೆಬ್ಸೈಟ್ ಕೂಡ ಲೋಕಾರ್ಪಣೆಗೊಳಿಸಲಾಯಿತು. ನಂದಿ ಬೆಟ್ಟ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಭಾರತದ ಜನಪ್ರಿಯ ಪ್ರವಾಸೋದ್ಯಮ ತಾಣಗಳಲ್ಲಿ ಒಂದಾಗಿದೆ. ಇದಕ್ಕೆ ಕಾರಣ ಮೂಲಸೌಕರ್ಯ ಅಭಿವೃದ್ಧಿ, ನೂತನ ರೋಪ್ವೇ ಸಿಸ್ಟಮ್ ಮತ್ತು ಪ್ಯಾರಾಗ್ಲೈಡಿಂಗ್. ಅಡ್ವೆಂಚರ್ ಟೂರ್ ಇಷ್ಟಪಡುವ ಪ್ರವಾಸಿಗರಿಗೆ ನಂದಿ ಬೆಟ್ಟ ಫೇವರೇಟ್ ಸ್ಪಾಟ್ ಆಗಿದ್ದು, ಇದರ ಮೂಲಸೌಕರ್ಯ ಅಭಿವೃದ್ಧಿಗೆ ಕರ್ನಾಟಕ ಸರ್ಕಾರ 10 ಕೋಟಿ ಮೀಸಲಿಟ್ಟಿದೆ. ಕಳೆದ ವರ್ಷ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡಿರುವುದು ಸ್ಥಳೀಯ ಆರ್ಥಿಕತೆಗೆ ಭರ್ಜರಿ ಉತ್ತೇಜನ ಸಿಕ್ಕಿದೆ. ಇದರಿಂದಾಗಿ ಕರ್ನಾಟಕದ ಅತ್ಯುತ್ತಮ ಪ್ರವಾಸಿ ತಾಣವಾಗಿ ನಂದಿ ಬೆಟ್ಟ ಹೊರಹೊಮ್ಮಿದೆ. ನಂಗೋ ನಗರದ ಬಗ್ಗೆ ಕೇಳಿದ್ದೀರಾ? ಈ ನಗರವು ಅಲ್ಲಿನ ಮಾಯಾ ಸಂಸ್ಕೃತಿ ಮತ್ತು ವರ್ಣರಂಜಿತ ಮಾರುಕಟ್ಟೆಗೆ ಪ್ರಸಿದ್ಧವಾಗಿದೆ. ಇಲ್ಲಿ ನಡೆಯುವ ಮಾರುಕಟ್ಟೆ ಮಧ್ಯ ಅಮೆರಿಕದ ಅತಿ ದೊಡ್ಡ ಮತ್ತು ಅತ್ಯಂತ ಹಳೆಯ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಕೇವಲ ಗುರುವಾರ ಮತ್ತು ಭಾನುವಾರ ಮಾತ್ರ ಇಡೀ ಊರು ಒಂದು ಬೃಹತ್ ಸಂತೆ ಅಥವಾ ಜಾತ್ರೆಯಾಗಿ ಬದಲಾಗುತ್ತೆ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಕಿಚೆಮಾಯ ಜನಾಂಗದವರು ತಮ್ಮ ಸಾಂಪ್ರದಾಯಿಕ ಮತ್ತು ವರ್ಣರಂಜಿತ ಉಡುಗೆಗಳನ್ನು ತೊಟ್ಟು ಬಂದು ವ್ಯಾಪಾರ ಮಾಡ್ತಾರೆ. ಇಲ್ಲೊಂದು ವಿಚಿತ್ರ ಚರ್ಚ್ ಇದೆ. ಇಲ್ಲಿ ಕ್ಯಾಥೋಲಿಕ್ ಧರ್ಮ ಮತ್ತು ಮಾಯ ಸಂಪ್ರದಾಯಗಳೆರಡನ್ನೂ ಏಕಕಾಲದಲ್ಲಿ ಆಚರಿಸಲಾಗಿದೆ. ಚಿಚಿಕಾಸ್ತೆ ನಂಗೋ ಯಾವ ದೇಶದಲ್ಲಿದೆ? ಬುಕಿಂಗ್ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಹುಡುಕಿರುವ ಕೆಎಸ್ಆರ್ಟಿಸಿ ಪ್ರಯಾಣಿಕರಿಗೆ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಇನ್ಮುಂದೆ ಕರ್ನಾಟಕ 1 ಅಥವಾ ಬೆಂಗಳೂರು 1 ನಲ್ಲಿಯೂ ಬುಕಿಂಗ್ ಮಾಡಬಹುದು ಎಂದು ಕೆಎಸ್ಆರ್ಟಿಸಿ ತಿಳಿಸಿದೆ. ಮೊಬೈಲ್ ಅಪ್ಲಿಕೇಶನ್, ವೆಬ್ಸೈಟ್ ಜೊತೆಗೆ ನಗರದ 161 ಬೆಂಗಳೂರು 1 ಮತ್ತು ರಾಜ್ಯದ ಒಟ್ಟು 1021 ಕರ್ನಾಟಕ 1 ಕೇಂದ್ರಗಳಲ್ಲಿ ಬುಕಿಂಗ್ ಸೌಲಭ್ಯ ಕಲ್ಪಿಸಲಾಗಿದೆ. ಬುಕಿಂಗ್ ಕುರಿತು ಯಾವುದೇ ಗೊಂದಲಗಳಿದ್ದಲ್ಲಿ ಕೆಎಸ್ಆರ್ಟಿಸಿ ಸಹಾಯವಾಣಿ 08026252625ಕ್ಕೆ ಸಂಪರ್ಕಿಸಬಹುದು. ಕೇಂದ್ರ ಪ್ರವಾಸೋದ್ಯಮ ಮತ್ತು ಆತಿಥ್ಯ ಕೌಶಲ್ಯ ಮಂಡಳಿ ಗುವಾಹಟಿಯಲ್ಲಿರುವ ಡೌನ್ ಟೌನ್ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಇಂಡಿಯಾ ಸ್ಕಿಲ್ಸ್ 2026 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈಶಾನ್ಯ ಭಾರತದ ಪ್ರವಾಸೋದ್ಯಮದ ಉತ್ತೇಜನ ಮತ್ತು ಆತಿಥ್ಯ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಆತಿಥ್ಯ ಕ್ಷೇತ್ರದ ಕುರಿತಾದ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದ್ದು, ಈಶಾನ್ಯ ಭಾರತದ 39 ಅಭ್ಯರ್ಥಿಗಳು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಅಲ್ಲದೆ ವಿಜೇತರಾದ ಅಭ್ಯರ್ಥಿಗಳನ್ನು ಪ್ರತಿಷ್ಠಿತ ವರ್ಲ್ಡ್ ಸ್ಕಿಲ್ಸ್ ಸ್ಪರ್ಧೆಗೆ ಪರಿಗಣಿಸಲಾಗುವುದು ಎಂದು ಎಂಎಸ್ಡಿಇ ಸಚಿವಾಲಯ ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಬೀಚ್ ಪ್ರಿಯರ ಹಾಟ್ಸ್ಪಾಟ್ ಗೋವಾದಲ್ಲಿ ಇರುವ ಸಮುದ್ರ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ. ಪ್ರವಾಸಿ ಪ್ರಪಂಚ.